ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ, ನಾವು ಬಲಹೀನರಾದಾಗಲೂ ಪರಿಶುದ್ಧಾತ್ಮ ದೇವರು ನಮಗೆ ಅತ್ಯಧಿಕವಾದ ಬಲವನ್ನು ಅನುಗ್ರಹಿಸುವ ಆತನು ಯಾವಾಗಲೂ ನಮ್ಮ ಸಂಗಡ ಇದ್ದು ನಮಗೋಸ್ಕರವೇ ತಂದೆಯ ಬಳಿ ನರಳಾಟದಿಂದ ಪ್ರಾರ್ಥಿಸಿ ಬೇಡುವವರಾಗಿದ್ದಾರೆ. ಇವತ್ತು ನೀವು ಬಲಹೀನರಾಗಿದ್ದೀರೋ? ಈ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ, ಪ್ರಾರ್ಥಿಸ್ಕೊಳ್ಳೋಣ ಪ್ರಿಯರೇ. ದೇವರು ಹೇಳ್ತಾರೆ 2 ಕೊರಿಂಥ 12ನೇ ಅಧ್ಯಾಯ 9ನೇ ವಾಕ್ಯ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುವುದು. ನೋಡ್ರಿ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಕರ್ತನೆ ಹೇಳ್ತಾರೆ. ಯಾವಾಗಲೂ ನಾವು ಬಲಹೀನರಾದಾಗ ಒಂದು ಯೋಚನೆ ಮಾಡ್ತೇವೆ, ನನ್ನ ಕೈಲಿ ಆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಓಡಾಡೋಕ್ಕಾಗಲ್ಲ, ನನ್ನ ಕೈಲಿ ಯಾವ ಕಾರ್ಯನೂ ಕೂಡ ಮಾಡೋಕ್ಕಾಗ್ತಾ ಇಲ್ವೇ, ಈ ಬಲಹೀನತೆ ನನ್ನಲ್ಲಿ ಕಾಡ್ತಾ ಇದೆ, ಶಕ್ತಿನೇ ಇಲ್ಲದಂತೆ ಕುಂದು ಹೋಗಿದೆ, ಒಂದು ಕಡೆ ಶಕ್ತಿ ಇಲ್ಲ, ಇನ್ನೊಂದು ಕಡೆ ಜ್ಞಾನ ಇಲ್ಲ. ದೇವರೇ, ಹೇಗೆ ಆ ರೀತಿ ಯೋಚನೆ ಮಾಡ್ತಾ ಇರೋ ದೇವರ ಮಕ್ಕಳು ಅವರನ್ನೇ ಕುರಿತು ಪವಿತ್ರ ಆತ್ಮನ್ ಮಾತಾಡ್ತಾ ಇದ್ದಾರೆ. ನೀವು ಬಲಹೀನರಾಗಿದ್ದೀರೋ, ಕುಗ್ಗಿ ಹೋಗಿದ್ದೀರೋ, ನಿಶಕ್ತಿಯಿಲ್ಲದೆ ಶಕ್ತಿನೇ ಇಲ್ಲದೆ ಕುಂದು ಹೋಗಿದೆಯೋ ನಿಮ್ಮ ಶಕ್ತಿ, ದೇವರು ಹೇಳ್ತಾರೆ ಆತನಲ್ಲಿ ಅತ್ಯಧಿಕವಾದ ಬಲ ಇದೆ ಪ್ರಿಯ. ಅಪೊಸ್ತಲರ ಕೃತ್ಯದಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವುದು, ಆಗ ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗ, ಆ ಆತ್ಮಭರಿತರಾಗಿ ನಾವಿರುವಾಗ ಪ್ರಿಯರೇ, ಆ ಪವಿತ್ರಾತ್ಮ ನಮಗೆ ಕೊಡುವಂಥದ್ದು ಅತ್ಯಧಿಕವಾದ ಶಕ್ತಿ. ಅದು ನಮ್ಮ ಶಕ್ತಿ ಅಲ್ಲ. ನಮ್ಮ ಶರೀರ ನಿರ್ಬಲವಾಗಿರ್ಬೋದು, ಏನೂ ಕಾರ್ಯ ಮಾಡದಂತೆ ನಿಶ್ಚಲರಾಗಿ ನಾವು ಬಿದ್ದು ಹೋಗಿರ್ಬೋದು. ಆದರೆ ಪರಿಶುದ್ಧಾತ್ಮನ ಶಕ್ತಿ ಬರುವಾಗ ನಾವು ಸಡನ್ಲಿ ಬಲವನ್ನು ಹೊಂದಿಕೊಳ್ತೇವೆ. ಅಪರಿಮಿತವಾದ ಬಲ ಅದು. ಹೇಗೆ? ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಪೂರ್ಣ ಸಾಧಕವಾಗಿದೆ ಅಂತಾರೆ. ನೀನು ಬಲಹೀನರಾಗಿರ್ಬೋದು, ಪ್ರಾರ್ಥನೆ ಮಾಡೋಕ್ಕೂ ಕೂಡ ನಿನ್ನ ಕೈಲಿ ಆಗ್ತಾ ಇಲ್ಲ, ಅಂಥ ಒಂದು ವ್ಯಾಧಿ ನಿನ್ನನ್ನು ಆವರಿಸ್ತಾ ಇರ್ಬೋದು, ಅಂಥ ಚಿಂತೆ ನಿನ್ನೊಳಗಿರ್ಬೋದು. ಈ ದಿನ ಪವಿತ್ರಾತ್ಮನ ಹೇಳ್ತಾ ಇದ್ದಾರೆ, ನಾನು ನನ್ನ ಬಲವನ್ನು ನಿನಗೆ ಒದಗಿಸ್ತೇನೆ. ಆ ನನ್ನ ಬಲವು ನಿನ್ನ ಮೇಲೆ ಬರುವಾಗ ನೀವು ಅಪರಿಮಿತವಾದ ರೀತಿ ಬಲದಿಂದ ತುಂಬಲ್ಪಡ್ತೀರಿ. ಅದು ಪೂರ್ಣ ಸಾಧಕವಾಗಿರುತ್ತೆ. ಆಗ ಜಯಿಸೋರು ನೀವಲ್ಲ, ನಾನೇ ಎದ್ದು ಹೋರಾಟ ಮಾಡ್ತೇನೆ. ನನ್ನ ಆತ್ಮನ ಬಲ ನಿನ್ನ ಮೇಲೆ ಬರುತ್ತೆ. ದೇವರು ಕೀರ್ತನೆ 103ರಲ್ಲಿ ಕೂಡ ಕರ್ತನ್ ಮಾತಾಡ್ತಾರೆ. 3ನೇ ವಾಕ್ಯ, ಹದ್ದಿಗೆ ಬರುವಂತೆಯೇ ಯೌವನವನ್ನು ನಾನು ತಿರುಗಿ ನಿಮ್ಮ ಮೇಲೆ ಬರಮಾಡ್ತೇನೆ. ಹದ್ದಿಗೆ ಬರುವಂತೆ ಯೌವನ. ಆ ಹದ್ದು ಹೇಗೆ ತನ್ನ ರೆಕ್ಕೆಯನ್ನು ಕಳ್ಕೊಂಡು 40 ದಿನ ಕೂತು ಅದು ಒಂದೇ ಸ್ಥಳದಲ್ಲಿ ಯಾವುದೇ ಆದ ಆಹಾರ ಪದಾರ್ಥ ತಿನ್ನದೆ ಹಾಗೇ ಕೂತ್ವಿ ದೇವರನ್ನೇ ನಿರೀಕ್ಷೆ ಮಾಡ್ತಾರೆ. ದೇವರೇ, ಬೇಗನೆ ನನಗೆ ಹೊಸ ರೆಕ್ಕೆ ಕೊಡು, ಸೃಷ್ಟಿಸಪ್ಪ. ಆ ಹದ್ದಿಗೆ ದಿನದಿಂದ ದಿನಕ್ಕೆ 40 ದಿನಗಳು ಅದೆಲ್ಲೂ ಹೋಗಿ ಹಾರಿ, ಯಾಕೆಂದರೆ 2 ರೆಕ್ಕೆಗಳು ಕಳಚಿ ಬಿದ್ದು ಹೋಗಿರುತ್ತೆ, ಹಾರಿ ಹೋಗಿ ಏನೂ ಕಾಳುಗಳನ್ನು ತಿನ್ನೋಕ್ಕೆ ಶಕ್ತಿ ಇಲ್ಲ, ನಿರ್ಬಲ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ಆ ಹದ್ದು ದೇವರನ್ನೇ ನಿರೀಕ್ಷಿಸಿಕೊಂಡು, ಕರ್ತನೇ, ಸಂಪೂರ್ಣ ಬಲ ಇಲ್ಲದೆ ಹೋಗಿದ್ದೇನೆ, ನನ್ನ ರೆಕ್ಕೆಗಳೂ ಇಲ್ಲ, ಹಾರಕ್ಕೂ ಆಗಲ್ಲ, ಯಾವ ಕಾಳುಗಳನ್ನು ಆಯ್ದು ತಿನ್ನೋಕ್ಕಾಗ್ತಾ ಇಲ್ಲ, ದೇವರೇ ಎಂಬುದಾಗಿ ಅಂಗಲಾಸ್ತಾ ಇರುತ್ತೆ. ಆ ನಿರೀಕ್ಷೆಯಿಂದ ದೇವರು ಆ ಹಕ್ಕಿಯ ಮೇಲೆ, ಆ ಹದ್ದಿನ ಮೇಲೆ ದೇವರು ತನ್ನ ಬಲವನ್ನು ಹೊದಿಸ್ತಾ ಇದ್ದಾರೆ. ಅದು ಹೇಗೆ? ಹೊಸ ರೆಕ್ಕೆಗಳು ಅದಕ್ಕೆ ಸೃಷ್ಟಿಯಾಗುತ್ತೆ. 40 ದಿನದಲ್ಲಿ ಹೊಸದಾದ ರೆಕ್ಕೆ ಉಂಟಾಗಿ ಆ ಹದ್ದು ಅಲ್ಲಿಂದ ಹಾರಿ ಚಿಮ್ಮುತ್ತೆ ಪ್ರಿಯರೇ. ಆಕಾಶದ ಮೋಡದಲ್ಲಿ ಸೇರಿಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಕಾಣುತ್ತೆ, ಅಷ್ಟು ದೊಡ್ಡದಾದ ಆ ಒಂದು ವೇಗವಾಗಿ ಹಾರುವಂಥ ಒಂದು ಶಕ್ತಿ
40 ದಿನ ಉಪವಾಸ ಇದ್ದಿದ್ದು ಕೂಡ ಮರೆತು, ಯಾವ ಆಹಾರ ಪದಾರ್ಥ ಫಸ್ಟ್ ತಿನ್ನೋದಿಲ್ಲ ನೋಡಿ. ಹಕ್ಕಿಗೆ ಆ ಒಂದು ಹದ್ದಿಗೆ ರೆಕ್ಕೆ ಬಂದ ತಕ್ಷಣವೇ ಅದು ಮಾಡೋದು ಫಸ್ಟ್ನೇ ಕೆಲಸ, ಹಾರುತ್ತೆ, ಒಂದು ಚಿಮ್ಮಿ ಹಾರುತ್ತೆ. ಆ ಬಲ ದೇವರಿಂದ ಉಂಟಾಗಿದ್ದು, ಆತನ ಸೃಷ್ಟಿ. ಇವತ್ತು ನೀವು ಕೂಡ ನಿರ್ಬಲರಾಗಿದ್ದೀರಾ, ಬಲಹೀನರಾಗಿ ಹೋಗಿದ್ದೀರಾ. ಬಲವೇ ಇಲ್ಲ, ಸಾಕಾಗಿದ್ದೇನೆ ಸ್ವಾಮಿ, ಕೆಲಸ ಮಾಡಿ ಮಾಡಿ, ಚಿಂತೆ ಮಾಡಿ ಮಾಡಿ, ಕುಟುಂಬದ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಸುಳುವಿನಲ್ಲಿ ಸಿಕ್ಕಾಕೊಂಡು ಅದಕ್ಕಾಗಿ ಚಿಂತಿಸಿ ಚಿಂತಿಸಿ ನನ್ನ ಪ್ರಯತ್ನ ಎಲ್ಲ ವಿಫಲ ಆಗಿದೆ. ಏನು ಮಾಡೋದಪ್ಪ? ಕಾಯ್ತಾ ಇದ್ದೀರಾ. ಹದ್ದಿನಂತೆ ರೆಕ್ಕೆ ಕಳೆದುಕೊಂಡವರಾಗಿ, ನಿರೀಕ್ಷೆ ಇಲ್ಲದವರಾಗಿ ಕೂತಿದ್ದೀರಾ. ಇವತ್ತು ಕರ್ತನೆ ಇಡ್ತಾ ಇದ್ದಾರೆ, ನಿನ್ನ ಮೇಲೆ ಪರಿಶುದ್ಧಾತ್ಮ ಇಳಿದು ಬರುವುದು. ಆ ಪವಿತ್ರಾತ್ಮನು ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ. ಆ ಪವಿತ್ರಾತ್ಮನು ಮಾಡುವ ಕಾರ್ಯ ಏನು? ನಿಮ್ಮ ಚಿಮ್ಮಿ ಹಾರುವಂತೆ ಮೇಲಕ್ಕೆ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಎಲ್ಲಿ ಪರಿಶುದ್ಧಾತ್ಮನು ಅಲ್ಲಿ ಬಿಡುಗಡೆ ಪ್ರಿಯರೇ. ಪವಿತ್ರಾತ್ಮನು ಬರುವಾಗ ಎಲ್ಲವೂ ಬಿಡುಗಡೆ ಉಂಟಾಗುತ್ತೆ, ಎಲ್ಲ ಬಂಧನಗಳು ಕಳಚಿ ಬಿಡುತ್ತೆ. ಚಿಂತೆ ಎಂಬ ದುರಾತ್ಮ, ಎಲ್ಲ ಪಿಚಾಚಿ ಆತ್ಮಗಳು, ವ್ಯಾಧಿಗಳು ಅಂಟಿಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ನೀವು ಚಿಂತಿಸ್ತಾ ಕೂತಿರ್ಬೋದು. ಆದರೆ ಈ ದಿನ ಕರ್ತನ ಆತ್ಮ ನಿಮ್ಮ ಮೇಲೆ ಇಳಿಯುವಾಗ ನೀವು ಬಲವನ್ನು ಹೊಂದಿಕೊಳ್ತಾ ಇದ್ದೀರಿ. ಹದ್ದಿಗೆ ಬರುವಂತೆ ಯವ್ವನ ಕರ್ತ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ಆ ಬಲದಿಂದ ಹಾರಿ ಚಿಂತೀರ. ದೇವರು ನನಗಿದ್ದಾನೆ ಅನ್ರಿ. ಕರ್ತನೇ, ನಿನ್ನ ಬಲ ಪರಿಮಿತವಾದದ್ದು. ನಿನ್ನ ಬಲ ನನ್ನ ಮೇಲೆ ಇಳಿಯುವಾಗ ಎಲ್ಲವನ್ನ ನಾನು ಮಾಡಿ ಮುಗಿಸ್ತೇನೆ. ನನ್ನ ಕೈಲಿ ಆಗದಿರೋ ಕಾರ್ಯ ಪ್ರಭು. ನಾನು ನಿರ್ಬಲಳು, ನಾನು ಸೋತು ಹೋದವನು, ನಾನು ಬಿದ್ದು ಹೋದವನು. ಆದರೆ ನಿನ್ನ ಆತ್ಮ ನನ್ನ ಮೇಲೆ ಇಳಿಯುವಾಗ ನಾನು ಸಂಪೂರ್ಣವಾಗಿ ಎಲ್ಲವನ್ನ ಮಾಡಿ ಜಯಿಸ್ತೇನೆ. ನಿನ್ನಿಂದ ಎಲ್ಲವೂ ಸಾಧ್ಯ ದೇವರೇ, ನಂಬು. ಈ ದಿನ ಕರ್ತ ನಿಮ್ಮ ಮೇಲೆ ತನ್ನ ಬಲವನ್ನು ಹೊದಿಸ್ತಾ ಇದ್ದಾರೆ. ಆ ಪರಿಶುದ್ಧ ಆತ್ಮನು ಬರುವಾಗಲೇ ನಿರ್ಬಲ ಸ್ಥಿತಿಯಲ್ಲಿರೋರು ಬಲವನ್ನು ಹೊಂದಿಕೊಳ್ತೀರಾ. ಆತನೇ ಇರ್ತಾರೆ, ನನ್ನ ಕೃಪೆ ನಿನಗೆ ಸಾಕಾಗಿದೆ. ನಿನ್ನ ಬಲಹೀನತೆ ಒಳಗೆ ನನ್ನ ಬಲ ಪೂರ್ಣ ಸಾರ್ಥಕವಾಗಿದೆ. ಸಾಧಕದು. ದೇವರ ಬಲ ಪ್ರವೇಶಿಸುವಾಗ ನಾವು ಹದ್ದಿಗೆ ಬರುವಂತೆ ಯವ್ವನ ತುಂಬಲ್ಪಡುತ್ತೆ. ಹಾರಿ ಚಿಮ್ತೀರ. ನಿಮ್ಮನ್ನು ಅಡ್ಡಿಪಡಿಸೋರು ಒಬ್ಬರೂ ಇಲ್ಲ. ಕರ್ತನೇ ನಿಮ್ಮ ಸಂಗಡ ಇರ್ತಾರೆ. ಆ ಆತ್ಮನು ಯಾರು? ಕ್ರಿಸ್ತನೇ ಆ ಆತ್ಮನು. ಆತನೇ ನಮ್ಮೊಳಗೆ ಬರ್ತಾರೆ. ಅಪರಿಮಿತವಾದ ಅದ್ಭುತ ಆಶೀರ್ವಾದ ಇಂದು ನೀವು ಹೊಂದಿಕೊಳ್ತಾ ಇದ್ದೀರಿ. ದೇವರು ಹೇಳ್ತಾರೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 40ನೇ ಅಧ್ಯಾಯದಲ್ಲಿ 29ನೇ ವಾಕ್ಯದಿಂದ 31, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸುವೆನು. ಒಂದು ವೇಳೆ ಸೋತೋಗಿದ್ದೀರಾ, ದೇವರು ಹೇಳ್ತಾರೆ ಆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ಕೊಡ್ತೇನೆ ನಾನು. ಇವತ್ತು ಆ ಬಲ ನಿಮಗೆ ಬೇಕಾಗಿದೆಯಾ? ಕರ್ತನದನ್ನು ಅನುಗ್ರಹಿಸ್ತಾ ಇದ್ದಾರೆ. ಏನಾಗ್ತೇವೆ ನಾವು? ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುವರು. ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯೆಹೋವನನ್ನೇ ನಿರೀಕ್ಷಿಸಿದೆಯಾ? ದೇವರನ್ನೇ, ಕ್ರಿಸ್ತನನ್ನೇ. ಕರ್ತನೇ, ನೀನೇ ನನ್ನ ಬಲ, ನೀನೇ ನನ್ನ ರಕ್ಷಕ. ಆತನನ್ನೇ ನಿರೀಕ್ಷಿಸೋರಿಗೆ ಹೊಸ ಬಲವನ್ನು ದೇವರು ಒದಗಿಸ್ತಾರೆ. ಓಡಿ ದಣಿಯರು, ನಡೆದು ಬಳಲರು. ನೀನು ಓಡಿದರೂ ದಣಿಯೋದಿಲ್ಲ, ನಡೆದರೂ ಬಳಲೋದಿಲ್ಲ. ನಿನ್ನ ಕಾಲುಗಳಿಗೆ ಕರ್ತನ ಶಕ್ತಿಯನ್ನು, ಕೈಗಳಿಗೆ ಶಕ್ತಿಯನ್ನು. ಯೆಶಾಯ 61ನೇ ವಾಕ್ಯದಂತೆ ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯವಾಗುತ್ತೆ. ಆ ತೇಜಸ್ಸು ಯಾರು? ಪರಿಶುದ್ಧಾತ್ಮನೇ ಆ ತೇಜಸ್ಸು. ದೇವರ ಆತ್ಮನೇ ಆ ತೇಜಸ್ಸು.
ದೇವರು 2002 ಇಸ್ವಿಲಿ ಪರಿಶುದ್ಧ ಆತ್ಮನ ನನ್ನ ಮೇಲೆ ಕರ್ತನ ಆತ್ಮ ಇಳಿದು ಬಂದರು. 8ನೇ ತಿಂಗಳು ಆ ದಿನ ನಾನು ಅಂದ್ಕೊಂಡೆ, ದೇವರೇ ಈ ಬಲ ಏನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ವೇ, ಏನು ಮಾಡಿದರೂ ಕೂಡ ನನ್ನ ಶಕ್ತಿ ಕುಂದೋಗಲ್ಲ, ಎಷ್ಟು ಗಂಟೆ ನಿಂತು ಪ್ರಸಂಗ ಮಾಡಿದರೂ ಕೂಡ ನಾನು ಇನ್ನೂ ಮಾಡ್ತಾನೇ ಇರೋಣ, ಇನ್ನೂ ವಾಕ್ಯ ಸಂದೇಶ ಕೊಡ್ತಾನೇ ಇರೋಣ. ಎಷ್ಟೋ ರೋಗಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಎಷ್ಟೋ ಜಾಗದಲ್ಲಿ ಓಡೋಡಿ ಹೋಗ್ತೇನೆ, ಅದು ನಡೀತೇನೆ, ಬಳಲೋದಿಲ್ಲ. ನಾನು ಪ್ರಾರ್ಥಿಸುವಾಗ ಇನ್ನೂ ಹೆಚ್ಚಾಗಿ ಬಲವನ್ನು ತುಂಬುತ್ತಾ ಇದ್ದೆ. ನನಗೆ ಕರ್ತನ ಆತ್ಮ ಬರುವಾಗ ಎಷ್ಟು ನನ್ನ ಬಲವಿತ್ತೋ, ನಿರ್ಬಲವಾಗಿದ್ದಂಥ ನನ್ನನ್ನು ಬಲಪಡಿಸಿ ಕರ್ತ ನಡೆಸು. ನಾನು ಯಾವ ಸೇವೆಗೆ ಮಾಡಿದ್ರು ಕರ್ತನ ಆತ್ಮ ಅಲ್ಲಿ ಬಂದು ನನ್ನ ಬಲಪಡಿಸು. ಇದುವರೆಗೂ ಪರಿಶುದ್ಧ ಆತ್ಮನು ನನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ದೇವರ ಆತ್ಮನೇ ನನ್ನ ಬಲ, ಪರಿಶುದ್ಧ ಆತ್ಮನೇ ನನ್ನ ಬಲ. ನಾನು ಯಾವಾಗಲೂ ನಿರೀಕ್ಷೆ ಮಾಡೋದು, ಕರ್ತನೇ ನಿನ್ನ ಆತ್ಮ ಕೊಟ್ಟಿದ್ದಕ್ಕೆ ಸ್ತೋತ್ರ. ನಾನು ಸೋತವಳು, ನಾನು ನಿರ್ಬಲಳು, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಮೈಂಡ್ ಏನೂ ಅಲ್ಲಪ್ಪ, ಆದರೆ ನಿನ್ನ ಆತ್ಮ ನನಗೆ ಕಳಿಸಿದೆಯಲ್ಲ, ನಿನಗೆ ಸ್ತೋತ್ರ. ನಿನ್ನ ಆತ್ಮ ಇಲ್ಲದೆ ನಾನು ಸೇವೆ ಮಾಡೋದು ಖಾಲಿಯಾದ ಪಾತ್ರೆಯಿಂದ ಯಾವತ್ತೋ ಬಿದ್ದು ಹೋಗ್ತಾ ಇದ್ದೆ. ಆದರೆ ನಿನ್ನ ಆತ್ಮ ನನ್ನ ಮೇಲೆ ಸುರಿಸುವಾಗ ನನ್ನನ್ನು ಬಲಪಡಿಸಿ ನಡೆಸ್ತಾ ಇದ್ದೀರಾ. ನನ್ನ ಕೈಲಿ ಆಗದಿದ್ದ ಕಾರ್ಯಗಳು ನೀವು ಮಾಡಿ ಮುಗಿಸ್ತೀರಾ. ಎಷ್ಟು ದೊಡ್ಡವರು ತಂದೆ ನೀವು. ಕರ್ತನನ್ನು ನಾನು ಘನಪಡಿಸ್ತಾನೆ ಇರ್ತೀನಿ. ಇಂದು ನೀವು ಕೂಡ ಹಾಗೆ ಹೇಳ್ತಾ ಇದ್ದೀರಿ, ಸೋತೋಗಿದ್ದೇನೆ, ಬಲ ಇಲ್ಲ. ಕರ್ತನೆ ಹೇಳ್ತಾರೆ, ಇಂದು ನನ್ನ ಆತ್ಮ ನಿಮ್ಮ ಮೇಲೆ ಕಳಿಸ್ತೇನೆ. ನನ್ನ ಪರಿಶುದ್ಧ ಆತ್ಮ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಿ. ಹದ್ದಿನಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರ್ತೀರಾ, ಓಡ್ತೀರಾ, ದಣಿಯೋದಿಲ್ಲ, ನಡಿತೀರಾ, ಬಳಲೋದಿಲ್ಲ. ಕರ್ತನ ಶಕ್ತಿ ನಿಮ್ಮ ಮೇಲೆ ಅಪರಿಮಿತವಾದ ರೀತಿ ಇಳಿಯೋದನ್ನು ನೀವು ಕಾಣ್ತೀರಾ ಪ್ರಿಯರೇ. ದೇವರ ಆತ್ಮನು ಬರುವಾಗಲೇ ಸೋತವನಿಗೆ ತ್ರಾಣ, ನಿರ್ಬಲನಿಗೆ ಬಹುಬಲವನ್ನು ಹೊದಿಸ್ತೇನೆಂತಾರೆ. ಪರಿಶುದ್ಧ ಆತ್ಮ ದೇವರು ಸಾಧಾರಣರಲ್ಲ. ಕರ್ತನ ಆತ್ಮನು ನಮ್ಮ ಮೇಲೆ ಇಳಿದು ಬರುವಾಗ ನಾವು ಬಲವನ್ನು ಎಷ್ಟು ಹೊಂದಿಕೊಳ್ತೇವೋ ಭೂಮಿ ಕಟ್ಟ ಕಡೆ ಸಾಕ್ಷಿಗಳಾಗ್ತೇವೆ. ನಮ್ಮ ಊರಿಂದ ಹಿಡಿದು ಭೂಮಿ ಕಟ್ಟ ಕಡೆವರೆಗೂ ನೀವು ಸಾಕ್ಷಿಗಳಾಗಿರ್ತೀರ. ದೇವರು ನಿಮ್ಮನ್ನು ಎಲ್ಲೆಲ್ಲೋ ಎಲ್ಲ ಕಡೆಗಳಲ್ಲಿ ತಗೊಂಡೋಗಿ ಉಪಯೋಗ ಮಾಡ್ತಾರೆ. ಪವಿತ್ರ ಆತ್ಮ ಇಲ್ಲದೆ ಸೇವೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮನಿಲ್ಲದೆ ನಾವು ದೇವರಲ್ಲೂ ಕೂಡ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಂದೆ ಹೇಳೋದು, ನಿಮಗೆ ನೀರಿನ ಸ್ನಾನ ಮಾಡಿದ್ದೇನೆ, ನೀರಿನ ಸ್ನಾನವಾಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಪವಿತ್ರ ಆತ್ಮನ ಸ್ನಾನವಾಗುತ್ತೆ ಅಂತ. ಆ ಪವಿತ್ರಾತ್ಮನ ಸ್ನಾನ ಮಾಡಿದ ಮೇಲೆ ನೀವು ಎದ್ದು ಹೊರಡಬೇಕು. ಆಗ ಹೋಗಿ ಸುವಾರ್ತೆ ಸಾರಿ. ಆಗ ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡ್ತೀರೋ ಅವ್ರಿಗೆ ಬಿಡುಗಡೆ ಉಂಟಾಗುತ್ತೆ. ಆತ್ಮವಿಲ್ಲದ ಸೇವೆ ಚಲನೆ ಇಲ್ಲದ ನೀರು. ಆತ್ಮವಿಲ್ಲದೆ, ಪವಿತ್ರ ಆತ್ಮನಿಲ್ಲದ ಸೇವೆ ಕೂಡ, ಒಬ್ಬ ವ್ಯಕ್ತಿಯೂ ಕೂಡ ಅವನೆಲ್ಲೂ ದೇವರಲ್ಲಿ ದೊಡ್ಡದಾದ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ. ಅವನ ಜೀವಿತದಲ್ಲೂ ಆಶೀರ್ವಾದಗಳು ಬರೋದೇ ಇಲ್ಲ. ಎಷ್ಟೋ ಹೋರಾಟಗಳು ಬರುತ್ತೆ. ಎಷ್ಟು ವರ್ಷಗಳಿಂದ ನಂಬಿದ್ದೇನೆ, ಎಷ್ಟು ವರ್ಷದಿಂದ ದೇವರನ್ನು ಆರಾಧನೆ ಮಾಡ್ತಾನೇ ಇದ್ದೇನೆ, ಯಾಕೆ ದೇವರೇ ನನ್ನ ಆಶೀರ್ವಾದ ಮಾಡಲಿಲ್ಲ ಅಂತ ಕೂಗ್ತಾರೆ. ಆದರೆ ಪವಿತ್ರ ಆತ್ಮನ ಬರುವಾಗ ಸಕಲ ಆಶೀರ್ವಾದ ಹೊತ್ಕೊಂಡು ಬರ್ತಾರೆ. ಪರಿಶುದ್ಧಾತ್ಮನ ಯಾರು? ಕ್ರಿಸ್ತನೇ ಆತ್ಮನು. ದೇವರ ಬಳಿ ಎಲ್ಲ ಆಶೀರ್ವಾದ ಇದೆ. ದೇವರೇ ನಮ್ಮ ಹೃದಯದಲ್ಲಿ ಬಂದು ನೆಲೆಸುವಾಗ ಆಶೀರ್ವಾದದ ಬಾಗಿಲೆಲ್ಲ ತೆರೆಯಲ್ಪಡ್ತಾ ಇರುತ್ತೆ. ಅದಕ್ಕೆ ನನ್ನ ಸ್ನೇಹಿತರೆ, ಆತ ಸೋತವನಿಗೆ ತ್ರಾಣ, ನಿರ್ಬಲನಿಗೆ ಬಹುಬಲವನ್ನು ಕೊಡೋದಷ್ಟೇ ಅಲ್ಲ, ಭೂಮಿಯ ಕಟ್ಟ ಕಡೆ ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸೋರಷ್ಟೇ ಅಲ್ಲ, ನಾನು ಉಪಯುಕ್ತ ಪಾತ್ರೆಯಾಗಿ ಉಪಯೋಗಿಸುವ ಪರಮ ತಂದೆ. ಆತನು ಬರುವಾಗಲೇ ನಮಗೆಲ್ಲ ಬಿಡುಗಡೆ ಉಂಟಾಗುವಂಥದ್ದು. ಇವತ್ತು ನೀವು ಅಪೇಕ್ಷೆಯಿಂದ ಬೇಡ್ಕೊಳ್ಳಿ, ಪರಿಶುದ್ಧ ಆತ್ಮ ನನಗೆ ಬೇಕು, ಅಭಿಷೇಕ ನನಗೆ ಬೇಕು ದೇವರೇ. ಆ ಅಭಿಷೇಕದಿಂದ ನಾನು ಹಾರಬೇಕು,
ಆ ಅಭಿಷೇಕ ಹೊಂದಿ ಎಲ್ಲೆಲ್ಲೂ ನಿನ್ನ ನಾಮವನ್ನು ಸಾರ್ತಾ ಹೋಗಬೇಕು. ಆ ಅಭಿಷೇಕದಿಂದ ನಾನು ಸ್ತುತಿಸಬೇಕು, ಅಭಿಷೇಕ ಹೊಂದಿ ಪ್ರವಾದಿಸಬೇಕು. ಆ ಅಭಿಷೇಕ ಪವಿತ್ರಾತ್ಮ ನನ್ನ ಮೇಲೆ ಇಳಿದು ಆ ಆತ್ಮನ ಬಲದಿಂದ ನಾನು ಚಲಿಸಬೇಕು. ಕೇಳಿಕೊಳ್ಳ್ರಿ, ಆತ್ಮನ ಬರುವಾಗಲೇ ನಿಮಗೆ ಆಶೀರ್ವಾದ, ಹೇರಳವಾದ ಆಶೀರ್ವಾದ. ನಿಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದ, ಅನೇಕ ಜನಾಂಗಗಳಿಗೆ ನಿಮ್ಮ ಮೂಲಕವೇ ಆಶೀರ್ವಾದ ಉಂಟಾಗುತ್ತೆ. ಆ ಅಪರಿಮಿತವಾದ ಬಲ ಈ ದಿನ ಹೊಂದಿಕೊಳ್ಳೋಣ. ಇವತ್ತು ನನಗೆ ಬೇಕು ದೇವರೇ, ನಿನ್ನ ಆಶೀರ್ವಾದ ನನಗೆ ಬೇಕು, ನಿನ್ನ ಬಲ ನನಗೆ ಬೇಕು. ನಾನು ಸೋತು ಹೋಗಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ, ನಾನು ಪ್ರಾರ್ಥನೆ ಮಾಡೋಕ್ಕೂ ಆಗ್ತಾಯಿಲ್ಲ, ವ್ಯಾಧಿಗ್ರಸ್ತನಾಗಿದ್ದೇನೆ. ಒಂದು ಕಡೆ ವ್ಯಾಧಿಯ ನಿಮಿತ್ತ, ಇನ್ನೊಂದು ಕಡೆ ಅನೇಕ ಕೆಲಸ ಕಾರ್ಯ ಆಗಲಿಲ್ಲ ಅಂತ ಚಿಂತೆ ಮಾಡ್ತಾ ಚಿಂತೆಗಳ ಮಧ್ಯದಲ್ಲಿದ್ದೇನೆ. ಸಾಲಗಾರನಾಗಿದ್ದೇನೆ, ಮನೆ ಕಟ್ಟೋ ಕಾರ್ಯಗಳು ಮಾಡೋಕ್ಕಾಗದೆ ಬಿಟ್ಟಿದ್ದೇನೋ. ಇವೆಲ್ಲ ಅನೇಕ ಹೋರಾಟಗಳು ನನ್ನಲ್ಲಿದೆ ತಂದೆ. ಬಲಹೀನಳಾಗಿದ್ದೇನೆ. ಪ್ರಾರ್ಥನೆ ಮಾಡುವಂಥ ಒಂದು ಶಕ್ತಿಯೇ ನನ್ನಲ್ಲಿಲ್ಲ, ಕುಂದು ಹೋಗಿದ್ದೇನೆ ಅಂತ ಇದ್ದೀರೋ. ಕರ್ತನೆ ಹೇಳ್ತಾರೆ, ಈ ದಿನ ನಾನಿನ ಮೇಲೆ ಪವಿತ್ರ ಆತ್ಮನನ್ನು ಹೊದಿಸ್ತೇನೆ. ಆ ಆತ್ಮನ ಬರುವಾಗ ನೀವು ಬಲವನ್ನು ಹೊಂದಿಕೊಳ್ತೀರಾ, ನೀವು ಬೆಂಕಿಯಾಗಿರ್ತೀರಾ, ಅಗ್ನಿಯಾಗಿರ್ತೀರಾ. ಹದ್ದಿಗೆ ಬರುವಂತೆ ಯೌವನ ತಿರುಗಿ ಬರಮಾಡ್ತೇನೆ. ಹದ್ದಿನಂತೆ ನೀವು ರೆಕ್ಕೆಯನ್ನು ಚಾಚಿಕೊಂಡು ಇರ್ತೀರಾ, ಓಡ್ತೀರಾ, ದಣಿಯೋದಿಲ್ಲ, ನಡೀತೀರಾ, ಬಳಲೋದಿಲ್ಲ. ಯಾವಾಗಲೂ ನಿಮ್ಮ ಸಂಗಡ ನಾನಿರುವ ಆತನು. ಆತ್ಮ ಸ್ವರೂಪಿಯಾಗಿ ನಾನು ನಿಮ್ಮ ಒಳಗೆ ವಾಸ ಮಾಡ್ತಾ ತಿರುಗಾಡ್ತೇನೆ. ಕರ್ತನ ಆತ್ಮನನ್ನು ಹೊಂದಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧ ಆತ್ಮನು ಬರುವಾಗ ಇನ್ನೂ ಅಪರಿಮಿತವಾದ ಕಾರ್ಯಗಳು ನಡೆಯುತ್ತೆ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ 61ನೇ ಅಧ್ಯಾಯ, ದೇವರ ಆತ್ಮ ಬರುವಾಗ ಸೇವೆ ಉಂಟಾಗುತ್ತೆ. ನಾವು ಮಾಡೋ ಕಾರ್ಯಗಳು ಬಹಳಷ್ಟು ಅಚ್ಚರಿಪಡುವಂಥದ್ದು. ಕರ್ತನ ಆತ್ಮ ನೋಡಿ, ಪವಿತ್ರ ಆತ್ಮ ದೇವರ ಮೇಲೆ, ಕ್ರಿಸ್ತನ ಮೇಲೆ ಬರುವಾಗ ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದನು, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಯೆಹೋವನು ನೇಮಿಸಿರುವ ಶುಭ ವರುಷ, ನಮ್ಮ ದೇವರು ಮೈ ತೀರಿಸುವ ದಿನ, ಇವುಗಳನ್ನು ಪ್ರಚಾರಗೊಳಿಸುವ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಇಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಪವಿತ್ರ ಆತ್ಮ ನಡೆಯುವಾಗ, ಕ್ರಿಸ್ತನ ಮೇಲೆ ದೇವರ ಆತ್ಮ ನೆಲೆಗೊಂಡಾಗ ಆತನ ಅಭಿಷೇಕ ಕೊಟ್ಟಿದ್ದು. ಅಭಿಷೇಕ ಹೊಂದಿಕೊಳ್ತೇವೋ, ಬಲವನ್ನು ಹೊಂದಿಕೊಳ್ತೇವೋ ಅಷ್ಟು ಮಾತ್ರ ಅಲ್ಲ, ದೇವರ ಆತ್ಮ ಬಂದಾಗ ನಮ್ಮ ಸೇವೆಗೆ ಚಲನೆ ಪ್ರಿಯರೇ. ಹೇಗೆ? ಬಡವರಿಗೆ ಶುಭವರ್ತಮಾನ ಸಾರು, ಬಂದಿಗಳಿಗೆ ಬಿಡುಗಡೆ, ಸೆರೆಯಲ್ಲಿರುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷ್ಟನ, ಆನಂದ ತೈಲ, ಕುಂದಿದ ಮನದಲ್ಲಿರೋರಿಗೆ ಆನಂದ ತೈಲದಿಂದ ಅಭಿಷೇಕಿಸುವಂಥ ಕೃಪೆ ದೇವರು ನಿನಗೂ ನನಗೂ ಕೊಡ್ತಾರೆ. ಪವಿತ್ರ ಆತ್ಮ ಬಂದು ನಮ್ಮನ್ನು ಬಲಪಡಿಸಿ ಎಬ್ಬಿಸಿ ನಿಲ್ಲಿಸೋರಷ್ಟೇ ಅಲ್ಲ ಪ್ರಿಯರೇ, ಅವರು ನಮ್ಮ ಸೇವೆಗೆ ಚಲನೆ. ಕರ್ತನ ಆತ್ಮ ಬಂದಾಗ ಆತನು ಸೇವಾ ಕಾರ್ಯಗಳನ್ನು ಮಾರ್ಗ ತೆರೀತಾರೆ. ಬಡವರಿಗೆ ನೀನು ಸುವಾರ್ತೆ ಸಾರುವಂತೆ ಆತ್ಮಗಳ ಆದಾಯ ಮಾಡ್ತೀಯ. ಎಲ್ಲಿ ಕಷ್ಟದವರು, ಎಲ್ಲಿ ದುಃಖದವರು, ಎಲ್ಲಿ ನೊಂದವರು, ಅವರನ್ನು ನಿನ್ನ ಪ್ರಾರ್ಥನೆ ಮೂಲಕನೇ ಕರ್ತನು ಬಿಡುಗಡೆ ಕೊಡ್ತಾ ಹೋಗ್ತಾರೆ. ದೇವರೆಲ್ಲೆಲ್ಲೂ ಅದ್ಭುತದೊಡನೆ ಶುಭವಾರ್ತೆ ಸಾರ್ತೀಯ. ಎದ್ದು ಪ್ರಕಾಶಿಸು. ದೇವರ ಬೆಳಕು ನಿನ್ನಲ್ಲಿಂದು ಉದಯವಾಗಲಿ. ದೇವರ ಜೀವಾತ್ಮ ನಿನ್ನ ಮೇಲೆ ಬರಲಿ. ಪವಿತ್ರಾತ್ಮನ ಅಗ್ನಿ ನಿಮ್ಮ ಮೇಲೆ ಉರಿಯುವಾಗ ನೀವೊಂದು ದೀಪದಂತಿರ್ತೀರಿ. ಯಾವತ್ತು ದೀಪವನ್ನು ಹಚ್ಚಿ ಕೊಳಗದೊಳಗೆ ಮಂಚದ ಕೆಳಗಿಡೋದಿಲ್ಲ ಅಂತ ಕರ್ತನು, ಅದು ದೀಪ ಸ್ತಂಭದ ಮೇಲೆ. ನಿನ್ನೊಳಗೆ ಪರಿಶುದ್ಧ ಆತ್ಮನಿರುವಾಗ ಯಾರೂ ಅದನ್ನು ತಡೆ ಮಾಡೋಕ್ಕೆ, ಅಡ್ಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಒಂದಿನ ಬರುತ್ತೆ, ದೇವರು ನಿನ್ನನ್ನು ಎತ್ತರ ಸ್ಥಾನದಲ್ಲಿಡ್ತಾರೆ. ಪರಿಶುದ್ಧ ಆತ್ಮನ ಅಭಿಷೇಕ ನಿನ್ನ ಮೇಲೆ ಇಳಿಯುವಾಗ ಇದೆಲ್ಲ ಕಾರ್ಯಗಳು ನಡೆಯುತ್ತೆ. ಇವತ್ತು ಸೋತವರು ಎದ್ದೇಳ್ತೀರಿ,
ನಿರ್ಬಲರು ಎದ್ದು ನಿಲ್ತೀರಿ. ಹದ್ದಿಗೆ ಬರುವಂತೆ ಯೌವನ ಇವತ್ತು ಕರ್ತನೆ ನಿಮಗೆ ಕೊಡ್ತಾ ಇದ್ದಾರೆ. ನೀವು ಓಡಿದರೂ ದಣಿಯೋದಿಲ್ಲ, ನಡೆದರೂ ಬಳಲೋದಿಲ್ಲ. ದೇವರ ಆತ್ಮ ನಿಮ್ಮ ಮೇಲೆ ಇಳಿತಾ ಇದೆ. ಪರಿಶುದ್ಧ ಆತ್ಮನ ಬರುವಾಗ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುವಂತೆ ಕರ್ತನ ಮಾರ್ಗ ತೆರೀತಾರೆ. ಬಲಹೀನತೆಯಲ್ಲೇ ದೇವರ ಬಲ ಪೂರ್ಣ ಸಾಧಕವಾಗಿ ಎದ್ದು ನಿಲ್ಲುತ್ತೆ. ಪವಿತ್ರಾತ್ಮನ ಬರುವಾಗ ಆ ತೇಜೋಮಯವಾದ ಆತ್ಮನು ನಿಮ್ಮ ಮೇಲೆ ಇಳಿಯುವಾಗ ನೀವು ಎದ್ದು ಪ್ರಕಾಶಿಸ್ತೀರ. ಪವಿತ್ರಾತ್ಮನು ಬರುವಾಗ ಭೂಮಿ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗ್ತೇವೆ. ಪರಿಶುದ್ಧಾತ್ಮ ನಮ್ಮ ಮೇಲೆ ಹೊದಿಸುವಾಗ ಕರ್ತನು ಅನೇಕರಿಗೆ ಶುಭವಾರ್ತೆ ಹೊತ್ತು ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಬಂಧನದಲ್ಲಿರೋರಿಗೆ ಬಿಡುಗಡೆನ ಕರ್ತ ನನ್ನ ಮೂಲಕವೇ ಅನುಗ್ರಹಿಸ್ತಾರೆ. ಇಂದು ಕೇಳ್ಕೊಳ್ಳಿ, ಕರ್ತನೇ ನನ್ನನ್ನು ಅಭಿಷೇಕಿಸು, ನಾನು ಸೋತು ಹೋಗಿದ್ದೇನೆ, ಇದೆಲ್ಲ ಕಾರ್ಯ ನನ್ನಿಂದ ಆಗಬೇಕು, ನಾನು ಎದ್ದು ಪ್ರಕಾಶಿಸಬೇಕು, ನಾನು ಸಾಕ್ಷಿಯ ಜೀವಿತ ಜೀವಿಸಬೇಕು, ನಾನು ಅನೇಕರಿಗೆ ಶುಭವಾರ್ತೆ ಹೊತ್ತು ಸಾರಬೇಕು. ನನ್ನನ್ನು ಎಬ್ಬಿಸಪ್ಪ, ಬಲಪಡಿಸಪ್ಪ. ಕೇಳ್ಕೊಳ್ಳಿ, ಪ್ರಾರ್ಥನೆಯಿಂದ ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ದೇವ, ನಿನ್ನ ಆತ್ಮನು ಬರುವಾಗ ಎಲ್ಲವೂ ಕರ್ತನೆ, ಎಲ್ಲ ಬಿಡುಗಡೆ ಸ್ವಾಮಿ. ಪರಿಶುದ್ಧಾತ್ಮನೇ, ಪವಿತ್ರ ಆತ್ಮನೇ, ಈಗಲೇ ಅವರ ಮೇಲೆ ಇಳಿದು ಬಾ ತಂದೆ, ಇಳಿದು ಬಾ ಕರ್ತನೆ. ಅಪ್ಪ, ನಿನ್ನ ಆತ್ಮನ ಅಭಿಷೇಕಕ್ಕೆ ಅಡ್ಡಿ ಮಾಡುವ ದುಷ್ಟ ಕಾರ್ಯಗಳು, ಪಾಪಗಳು, ಕಟ್ಟುಗಳು ಬಿಚ್ಚಲಿ ಯೇಸುವಿನ ನಾಮದಲ್ಲಿ. ಬಲಹೀನತೆಯಲ್ಲೇ ನನ್ನ ಬಲ ಪೂರ್ಣ ಸಾಧಕವಾದದಂಥ ದೇವನು, ನಿನ್ನ ಬಲ ಅವರಲ್ಲಿ ಪೂರ್ಣವಾಗಿ ಪರಿಪೂರ್ಣವಾಗಿ ತುಂಬಲಿ ಸ್ವಾಮಿ, ತುಂಬಲಿ ಕರ್ತನೆ. ಅಭಿಷೇಕಿಸು ಅಯ್ಯ, ಅಭಿಷೇಕಿಸು ಪರಿಶುದ್ಧನೇ. ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡು ರಾಜನೇ. ಎದ್ದು ಪ್ರಕಾಶಿಸಲಿ, ಎದ್ದು ಪ್ರಕಾಶಿಸಲಿ. ಸೇವೆಯ ಬಾಗಿಲುಗಳು ತೆರೆಯಲಿ. ಸುವಾರ್ಥ ಬಾಗಿಲುಗಳೆಲ್ಲ ಕಡೆಯಿಂದಲೂ ಸ್ವಾಮಿ ತೆರೆಯಲ್ಪಟ್ಟು ನಿನ್ನ ಮಕ್ಕಳನ್ನು ಅಭಿಷೇಕಿಸಿ ಉಪಯೋಗಿಸು ತಂದೆ. ಈಗಲೇ ಮುಟ್ಟು ಕರ್ತನೆ, ಎಬ್ಬಿಸು ರಾಜನೇ. ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡು. ಭೂಮಿ ಕಟ್ಟ ಕಡೆಯವ್ರಿಗೆ ಸಾಕ್ಷಿಗಳಾಗಿ ನಿಲ್ಲಿಸು. ಪರಿಶುದ್ಧಾತ್ಮನೇ, ಇಳಿದು ಬಾ ಸ್ವಾಮಿ. ಅವರನ್ನು ಆವರಿಸಿಕೋ ತಂದೆ, ಈಗಲೇ ಆವರಿಸಿಕೋ ಸ್ವಾಮಿ. ಬಲಪಡಿಸು ಅಯ್ಯ, ಬಲಪಡಿಸು ಕರ್ತನೆ. ನಿನ್ನ ಆತ್ಮ ವೇಷದಿಂದ ಇಳಿಯಲಿ. ಫಿಲ್ ಲಾರ್ಡ್, ಫಿಲ್ ಹೋಲಿ ಸ್ಪಿರಿಟ್. ಯಾರ್ಯಾರು ಸೋತು ಹೋಗಿದ್ದಾರೋ, ಯಾರ್ಯಾರು ನಿರ್ಬಲರಾಗಿ ಬಿದ್ದಿದ್ದಾರೋ ತಂದೆ, ಸೇವೆಯು ಕರ್ತನೆ ಕುಂದು ಹೋಗಿ ಸೇವೆ ಮಾಡುವಂಥ ಕಾರ್ಯಕ್ಕೂ ದೇವರ ಚಲನೆ ಇಲ್ಲದೆ ಇದ್ದಂಥ ಒಂದೊಂದು ದಾಸಿಯರ ಮೇಲೂ ನಿನ್ನ ಆತ್ಮ ಇಳಿಯಲಿ ಕರ್ತನೆ. ಈಗ ನಿನ್ನ ಅಭಿಷೇಕ ಅವರ ಮೇಲೆ ಆವರಿಸಿಕೊಳ್ಳಲಿ ರಾಜನೇ. ಫಿಲ್ ಲಾರ್ಡ್, ತುಂಬಿಸು ಅಯ್ಯ. ಎದ್ದು ಪ್ರಕಾಶಿಸಲಿ, ಎದ್ದು ಪ್ರಕಾಶಿಸಲಿ. ಬೆಳಗಲಿ ದೇವರೇ. ಬ್ಲೆಸ್ ಹೋಲಿ ಸ್ಪಿರಿಟ್. ಆಶೀರ್ವದಿಸು ತಂದೆ. ಕರ್ತನೇ, ಯಾರ್ಯಾರು ಕರ್ತನೆ ಖಾಲಿಯಾದ ಪಾತ್ರೆಯಾಗಿ ಹಂಬಲದಿಂದ ಕೂಗ್ತಾ ಇದ್ದಾರಪ್ಪ, ನಿನ್ನ ಪರಿಶುದ್ಧ ಆತ್ಮ ನನಗೆ ಬೇಕು ಎಂಬುದಾಗಿ ಆಲೋಚಿಸಿ ಕೂಗ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ ಸ್ವಾಮಿ. ಬಿದ್ದು ಹೋಗಿದ್ದಾರೆ ತಂದೆ, ನಿನ್ನ ಪವಿತ್ರ ಆತ್ಮನ ದಾಹದಲ್ಲಿದ್ದಾರೆ ರಾಜ. ಬಾಯಾರಿದವನು, ನೀರಡಿಕೆ ಆದವನು ದೇವರೇ, ನಿನ್ನ ಕರವಿಲ್ಲದೆ ಯಾವುದೇ ಆದಂಥ ಸ್ವಾಮಿ ತೆರೆ ಇಲ್ಲದೆ ಸ್ವಾಮಿ ಆ ಒಂದು ಕರ್ತನೆ ಆತ್ಮನನ್ನು ಹೊಂದಿಕೊಳ್ಳಲಿ ರಾಜನೇ. ಈಗ ನಿನ್ನ ಆತ್ಮ ಅವರ ಮೇಲೆ ಇಳಿಯಲಿ ರಾಜನೇ. ಫಿಲ್ ಹೋಲಿ ಸ್ಪಿರಿಟ್. ಕಡೆ ದಿವಸಗಳು ನನ್ನ ಆತ್ಮ ಎಲ್ಲ ಮನುಷ್ಯರ ಮೇಲೆ ಸುರಿಸುವೆನು ಎಂದ ದೇವನು. ಹೆಂಗಸರು ಗಂಡಸರು ಪ್ರವಾದಿಸುವರು ಎಂದ ದೇವನು. ಯೌವನಸ್ಥರಿಗೆ ನನ್ನ ಆತ್ಮ ಸುರಿಸುವೆನು, ಅವರಿಗೆ ದಿವ್ಯ ದರ್ಶನಗಳಿಂದ ಮಾರ್ಪಡಿಸುವೆನೆಂದ ದೇವನು. ದಾಸಿಯರ ಮೇಲೆ
ನನ್ನ ಆತ್ಮ ಸುರಿಸುವೆನು. ಅವರು ಪ್ರವಾದಿಸುವರಂದ ದೇವನೇ, ಎಲ್ಲ ಹಿರಿಯರು ಕಿರಿಯರ ಮೇಲೆ ನಿನ್ನ ಆತ್ಮ ಇಳಿಯಲಿ ರಾಜನೇ. ಕನಸುಗಳ ಮೂಲಕ ನೀನು ಮಾತನಾಡುವ ತಂದೆ ನೀನು. ಅವರ ಮೇಲೆ ನಿನ್ನ ಆತ್ಮ ಇಳಿಯಲಿ. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮ ಸುರಿಸ್ತೇನೆಂದಿದ್ದೀರಪ್ಪ. ಅಭಿಷೇಕಿಸು ತಂದೆ. ಎಲ್ಲರೆದ್ದು ಪ್ರಕಾಶಿಸಲಿ. ಬಲಹೀನತೆಯನ್ನುಂಟು ಮಾಡೋ ದುಷ್ಟಾತ್ಮ ಬಿಡಲಿ ಅವರ ಶರೀರದಿಂದ, ತೊಲಗಲಿ ಯೇಸುವಿನ ನಾಮದ ತಂದೆ. ಪಾಪ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬಿಡುಗಡೆ ಕೊಡುತ್ತಾ ಇರೋದು ಸ್ತೋತ್ರಂ ಸ್ತೋತ್ರಂ ಏಸಯ್ಯ. ನಿನಗೆ ಮಹಿಮೆ ಪವಿತ್ರ ಆತ್ಮನೇ. ನೀನೆಲ್ಲಿ ಬರುತ್ತೀಯೋ ಸ್ವಾಮಿ ಅಲ್ಲಿ ಬಿಡುಗಡೆ. ಅವರಿಗೆಲ್ಲ ಕಷ್ಟಗಳಿಂದ, ಇಕ್ಕಟ್ಟಿನಿಂದ, ವ್ಯಾಧಿಯಿಂದ, ಪ್ರಾರ್ಥನೆ ಮಾಡಲಾಗದೆ ಬಂಧಿಸಿರುವ ದುಷ್ಟಾತ್ಮ ಬಿಡಲಿ ಅವರ ಶರೀರದಿಂದ. ಕಮ್ ಔಟ್, ಲೀವ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಬಿಟ್ಟು ತಂದೆ ಬಲಪಡಿಸು. ಸೋತವನಿಗೆ ತ್ರಾಣ, ನಿರ್ಬಲನಿಗೆ ಬಹುಬಲವನ್ನು ಹೊದಿಸು ರಾಜ. ಆಶೀರ್ವದಿಸ್ತಾ ಇರೋದಕ್ಕೆ ವಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕೆ ವಂದನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.